ಮಾಜಿ ಸಿಎಂ ಸಿದ್ದರಾಮಯ್ಯ ನಿವೃತ್ತಿ ಘೋಷಣೆ ವಿಚಾರ ಬೆಂಗಳೂರಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹಲವು ಬಾರಿ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ. ಈಗ 10ನೇ ಬಾರಿಗೆ ಮಾತನಾಡಿದ್ದಾರೆ. ಇದೆಲ್ಲ ಅವ್ರ ನಾಟಕ. ಕಾಂಗ್ರೆಸ್ಗೆ ಬೆದರಿಕೆ ಹಾಕೋದಕ್ಕೆ ಈ ರೀತಿ ಮಾತನಾಡಿದ್ದಾರೆ. ನಾನಿಲ್ಲ ಅಂದ್ರೆ ಕಾಂಗ್ರೆಸ್ ಬೋರ್ಡ್ಗೆ ಇರಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಕಾಂಗ್ರೆಸ್ನವ್ರು ಬಂದು ನಿಲ್ಲಿ ಅಂತ ಹೇಳಿ ಅಂತ ಅವ್ರ ನಾಟಕ ಅಷ್ಟೇ ಇದು. ಅವರು ನಿವೃತ್ತಿ ತಗೋತೀವಿ ಅಂದ್ರೆ ನಿಲ್ತಾರೆ ಅಂತ ಅರ್ಥ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದರು. ಸಿದ್ದರಾಮಯ್ಯನವರು ಇದು 10ನೇ ಬಾರಿ ಹೇಳ್ತಾ ಇರೋದು. ಈಗ 11ನೇ ಬಾರಿ ಇನ್ನೊಂದ್ಸರಿ ಹೇಳ್ಬೇಕಷ್ಟೆ. 10 ಆಗೋಗ್ಬಿಟ್ಟಿದೆ. ಅವರು ಬಹಳಷ್ಟು ಕಳೆದ 10 ವರ್ಷದಿಂದ ಹೇಳ್ತಾನೆ ಇದ್ದಾರೆ, ನಾನು ರಾಜಕೀಯ ನಿವೃತ್ತಿ ನಿಲ್ಲಲ್ಲ ಎಲೆಕ್ಷನ್ಗೆ ಅಂತ ಹೇಳ್ತಾನೆ ಇದ್ದಾರೆ. ತಿರ್ಗಾ ಆಮೇಲೆ ಬಂದ್ರು ಕಾಂಗ್ರೆಸ್ ಅವರೆಲ್ಲ ಬಂದು ನನ್ನ ಕಾಲು ಹಿಡ್ಕೊಂಡ್ರು, ಅದಕ್ಕೋಸ್ಕರ ಮತ್ತೆ ನಾನು ಸ್ಪರ್ಧೆ ಮಾಡ್ತೀನಿ, ಬಿಜೆಪಿ ವಿರುದ್ಧ ಹೋರಾಟ ಅಂತ ಹೇಳ್ತದೆ. ಅವ್ರು ನಿಲ್ಲಲ್ಲ ಅಂದ್ರೆ ಅವ್ರ ಮಕ್ಕಳು ನಿಲ್ತಾವ್ರಲ್ಲ, ಭ್ರಷ್ಟಾಚಾರ ಆಗ್ತಾ ಇದಾರೆ, ಅವ್ರ ಮಕ್ಳು ಹೆಂಗ್ ನಿಲ್ಬೇಕು, ಅವ್ರ ಕುಟುಂಬದವ್ರು ಯಾಕೆ ನಿಲ್ಬೇಕು ಅವಾಗ? ಅಲ್ಲ, ಅವ್ರದ್ದೇ ಹೇಳ್ತಾ ಇರೋದು, ಅವ್ರಿಗೆ ಕೇಳ್ತಾ ಇರೋದು. ಇಷ್ಟೆಲ್ಲ ಭ್ರಷ್ಟಾಚಾರ ಇದೆಲ್ಲ ನಡೀತಾ ಇದ್ಮೇಲೆ ಅವ್ರ ಕುಟುಂಬದವರು ಯಾರು ನಿಲ್ಬಾರ್ದು. ಇವೆಲ್ಲ ನಾಟಕ ಅಷ್ಟೇ, ಸುಮ್ಮನೆ ಕಾಂಗ್ರೆಸ್ಗೆ ಬೆದರಿಕೆ ಹಾಕಕ್ಕೆ. ಕಾಂಗ್ರೆಸ್ಗೆ ನನ್ನೇನ ಬಿಟ್ರೆ ನೀವು ಬೋರ್ಡ್ ಇಲ್ದಂಗೆ ಹೊರಟೋತೀರ ಕಾಂಗ್ರೆಸ್ ಕರ್ನಾಟಕದಲ್ಲಿ. ನನ್ನೇನ ಬಿಟ್ರೆ ಅಂತೇಳಿ ಈಗೊಂದು ನಾಟಕ ಶುರು ಮಾಡವ್ರೆ. ಎಲ್ಲ ಹೋಗಿ ಕೇಳ್ಕಂತಾರೆ, ಇಲ್ಲ ನಾನು ಅವಾಗ ಯಾರೋ ಇದ್ರ ಮೇಲೆ ಹೇಳ್ಬಿಟ್ಟೆ, ನಾನು ಮಾತು ತಪ್ಪಿದ್ದೀನಿ, ಮಾತು ಸರಿ ಮಾಡ್ಕೊಂತೀನಿ ಅಂತ ಮಾಡ್ತಾರೆ ಅಷ್ಟೇ. ಈ ಸಿದ್ದರಾಮಯ್ಯನವ್ರ ಇದು ಕಾಮನ್ ಆಗಿ ಅವರು 16 ಬಾರಿ ಹೇಳಿದ್ದಾರೆ ರಿಟೈರ್ಡ್ ಅಂತ. ರಿಟೈರ್ಡ್ ಅಂತ ಹೇಳಿದ್ರೆ ಗ್ಯಾರಂಟಿ ನಿಂತ್ಕೊಂತಾರೆ ಅಂತ ಅರ್ಥ. ಸಿದ್ದರಾಮಯ್ಯನವರು ಇದು 10ನೇ ಬಾರಿ